Sir, how dangerous and deadly lung cancer compared to other cancers? ಲಂಗ್ ಕ್ಯಾನ್ಸರ್ ಡೆಡ್ಲಿಯಸ್ ಮಿಸರಬಲ್ ಡೆತ್ಸ್ ನೋಡಿದ್ವಿ. ತುಂಬ ತುಂಬ ಸಫರ್ ಆಗ್ತಾರೆ. ತುಂಬ ಏರ್ ಇರುತ್ತೆ, ಏರ್ಗೆ ಹೋಗೋಕ್ಕೆ ಚಾನ್ಸೇ ಇರಲ್ಲ. ಅಂದರೆ ನೀರು ತುಂಬ್ಕೋಬೋದು, ನೀರು ಲಂಗಲ್ಲಿ. ಆವಾಗ ಅವರು ಏರ್ಗೋಸ್ಕರ ಪರದಾಡ್ತಿರ್ತಾರೆ. ಒಂದು ಸತಿ ಅಬ್ಸ್ಟ್ರಕ್ಷನ್ ಇರುತ್ತೆ, ಏರೇ ಹೋಗದೇ ಇದ್ದಂಗೆ ಆಗ್ತಾ ಇರ್ಬೋದು. ಮತ್ತು ಒಂದು ಕಡೆಯಿಂದ ಬ್ರೈನ್ಗೆ ಹೋಗ್ಬೋದು, ಬ್ರೈನಿಂದ ಡಲ್ ಆಗ್ತಾನೆ ಮನುಷ್ಯ. ಮತ್ತು ಇನ್ನೊಂದು ವೆರಿ ಪೇಯ್ನ್ಫುಲ್ ಅಂದರೆ ಲಂಗಿಂದ ಬೋನ್ಗೆ ಹೋಗ್ಬಿಟ್ರೆ ಬೋನ್ ಪೇಯ್ನ್ ಇಸ್ ವೆರಿ ವೆರಿ ಟಾರ್ಚರ್. ತುಂಬ ಟಾರ್ಚರ್ ಆಗ್ತಾ ಇರುತ್ತೆ. ಬಟ್ ನವೆಡೇಸ್ ವಿ ಹ್ಯಾವ್ ಎ ಫೈಂಡ್ ಔಟ್ ದ ಬೆಸ್ಟ್ ಟ್ರೀಟ್ಮೆಂಟ್. ನಾನು ಈಗ ಹೇಳಿದ್ನಲ್ಲ, ಇಮ್ಯುನೊಥೆರಪಿ, ಇದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಹೋಪ್ ಸೊ ಇನ್ ಫ್ಯೂಚರ್ ತುಂಬ ಡ್ರಗ್ಸ್ಗಳು ಬರ್ತಾ ಇದೆ. ಬಟ್ ಔಟ್ ಆಫ್ 5 drugs 3 drugs ಆರ್ ಗೆಟಿಂಗ್ ಸಕ್ಸಸ್ಫುಲ್. ದಟ್ಸ್ ವೆರಿ ಗುಡ್ ನ್ಯೂಸ್. ಬಟ್ ಒನ್ ಥಿಂಗ್ ಈಸ್, ನಮ್ಮ ಇಂಡಿಯಾ ಪೂರ್ ಎಕಾನಮಿ ಇರೋದ್ರಿಂದ ಎಲ್ಲರೂ ಅದನ್ನು ಅಫೋರ್ಡ್ ಮಾಡೋದು ತುಂಬ ಕಷ್ಟ. ಸರ್, ಈ ವ್ಯಾಕ್ಸಿನೇಷನ್ ಇಂಥವೆಲ್ಲ ಏನಕ್ಕೆ ಇನ್ನೂ ಕಂಡುಹಿಡಿಯಕ್ಕಾಗಿಲ್ಲ? ವ್ಯಾಕ್ಸಿನೇಷನ್ ಅಂದರೆ, ಫಾರ್ ಎಕ್ಸಾಂಪಲ್, ವ್ಯಾಕ್ಸಿನೇಷನ್ ಯೂಶ್ವಲಿ ಬರೋದು ಇಫ್ ಇಟ್ಸ್ ಎ ಇನ್ಫೆಕ್ಟೆಡ್ ರಿಲೇಟೆಡ್ ಕ್ಯಾನ್ಸರ್ಗೆ. ಲೈಕ್ ಫಾರ್ ಎಕ್ಸಾಂಪಲ್ ಲಿವರ್ ಕ್ಯಾನ್ಸರ್ ಇಸ್ ಇನ್ಫೆಕ್ಟೆಡ್ ರಿಲೇಟೆಡ್, ಹೆಪಟೈಟಿಸ್ ಬಿ ಅಂತ ಹೇಳ್ತೀವಿ, ಅದಕ್ಕೆ ವ್ಯಾಕ್ಸಿನೇಷನ್ ಇದೆ. ಅಥವಾ ಸರ್ವಿಕ್ಸ್ ಅಂತ ಹೇಳ್ತೀವಿ, ಗರ್ಭಕೋಶದ ಮುಂಭಾಗದಲ್ಲಿ ಬರೋ ಕ್ಯಾನ್ಸರ್ಗೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಹೇಳ್ತೀವಿ. ಈ ವೈರಸ್ ಇಂಡ್ಯೂಸ್ಡ್ ಕ್ಯಾನ್ಸರ್ ಅಂತ ಹೇಳ್ತೀವಲ್ಲ, ಅದಕ್ಕೆಲ್ಲ ಇದೆ ವ್ಯಾಕ್ಸಿನೇಷನ್ನು. ಬಟ್ ಇದು it is not due to the viral induced, it is not infection related, it is stem cell ಇಂದನೇ ಬಂದಿರೋ ಟ್ಯೂಮರು. ಇಟ್ ಇಸ್ ಮೋಸ್ಟ್ ಆಫ್ ದಿ ಟೈಮ್ ಕಾರ್ಸಿನೋಜನ್ ಹಿಟ್ ಕ್ಯಾನ್ಸರ್. ಅದಕ್ಕೋಸ್ಕರ